ಅಭಿವೃದ್ಧಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಲವೆಡೆ ಭೂ ಸ್ವಾಧೀನ ಮಾಡಿಕೊಳ್ಳುತ್ತಿದ್ದು ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ರೈತರಿಗೆ ವಂಚನೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ನಿನ್ನೆ ಸಚಿವರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿಯ ಬೈರಮಂಗಲದಲ್ಲೂ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು. ರೈತರ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಳಬಾರದು. ಈ ಬಗ್ಗೆ ಮುಖ್ಯಮಂತ್ರಿಯವರು ಕೂಡಲೇ ರೈತರೊಂದಿಗೆ ಸಭೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು. ಈಗ ನಮ್ಮ ದುಡ್ಡು ತಗೊಂಡೋಗಿ ಯಾರೋ ಇನ್ನೊಬ್ಬ ಅವನ ಹೆಸರು ಜಮೀನು ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡವ್ರೆ, ಗೊತ್ತಿಲ್ಲ. ಆಮೇಲೆ ಮನೆಗೆ ಇನ್ನೊಂದ್ಸಲ ದುಡ್ಡು ಕೊಟ್ಟು ಅವ್ರ ಹತ್ರ ಈ ಭೂಮಿ ಬಳಸ್ಕೊಂಡವ್ರೆ. ಇದು ನಮ್ಮ ಮನೆ ಬರ. ಇದನ್ನ ಇಟ್ಕೊಂಡ್ಬಿಟ್ಟು ಈಗ ಅವರೇ ಬರ್ಕೊಟ್ಟವ್ರೆ, ಅವರೇ ಬರ್ಕೊಟ್ಟವ್ರೆ. ಇವತ್ತಿಂದ ಬಂದಂತ ಚರ್ಚೆ ಮಾಡಿ ಬೀದಿಗೆ ಮಾತಾಡೋದಲ್ಲ, ಇದು ನಡೆದಿರ್ತಕ್ಕ ಒಪ್ಪಿಗೆ. ಅದನ್ನೇ ಹೇಳ್ತಾ ಇದ್ದೀವಿ. ಈಗ ನಮ್ಗೆ ಅವ್ರಿಗೂ ಏನು ಉಳಿತಾಯ 2 ಕೋಟಿ ಕೊಡಕ್ಕೆ ಇವತ್ತು ಭೂಮಿ ಬೆಲೆ ಇವತ್ತು ಯಾವ್ದ ನಾನು ಫಿಕ್ಸ್ ಮಾಡಬೇಕು ತಗೋಬೇಕು ಅನ್ನೋದಾದ್ರೆ ನನ್ನ ಹೋರಾಟ ನೀವೇ ಮಾಡಿದಿರಲ್ಲಪ್ಪ. ಈ ಗಂಟೆ 13 ಕೋಟಿ ಎಕರೆಗೆ ಕೋಟಿ ಒಂದು ಎಕರೆ ಕೊಡೋದಿದ್ರೆ ಫಿಕ್ಸ್ ಮಾಡೋರು ಅವರೇ ಸರ್ಕಾರ ಕ್ಯಾಬಿನೆಟ್ ಒಳಗೆ. ನಾನು ವಿಧಾನಸಭೆಯಲ್ಲಿ ಇರಬೇಕಾಗಿತ್ತು, ಏನ್ ಮಾಡೋದು? ಹಿಂದಿ ಓದಿದ್ರಿಂದ ಇವತ್ತು ವಿಧಾನಸಭೆ ಮಾತಾಡೋದಿಲ್ಲ ಅಂತ ಯಾವ ಮಾತಾಡೋದು ಇದ್ದಿದ್ರೆ ಯಾವ ರೀತಿ ತಗೊಂಡೋಗುವೆ ಅಂತ ತೋರಿಸ್ಬೋದಾಗಿದೆ.